ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಿಸ್ಸು ಆಟೋನ್ಕಿತ ಫೋನ್ ಕಟ್ ಮಾಡ್ತಾ ಇದ್ದೀರಾ? ಎತ್ ಮಾತಾಡಿ. ಯಾರು ಗೊತ್ತು, ನಿಮ್ ದೊರೆ ಫೋನ್ ಮಾಡಿರ್ಬೋದು. ಶ್ರೀ, ದೊರೆ ಅಂತ ನಾನು ನಿಮ್ಗೆ ಹೇಳಿದ್ನಾ? ಅಲ್ಲ, ಈಟೊತ್ನಾಗೆ ನೀವು ದೊರೆತವೇ ಅಲ್ವರ ಮಾತಾಡೋದು, ಅದಕ್ಕೆ ಹೇಳ್ದೆ. ನೀವ್ ಯಾವಾಗ ನೋಡಿದ್ರಿ? ಸುಮ್ನೆ ಏನೇನೋ ಹೇಳ್ಬೇಡಿ. ಅವತ್ತು ನಾನು ಈಟೊತ್ನಾಗೆ ಫೋನ್ ಮಾಡಿದ್ದೆ, ಫೋನ್ ಬಿಸಿ ಬರ್ತಾ ಇತ್ತು. ಯಾವತ್ತು ಅಂದ್ರೆ ಹೆಂಗ್ ಹೇಳಿ? ಅವತ್ ನಾನು ನನ್ನ ಫೋಟೋನ ಸ್ಟೇಟಸ್ ಹಾಕೊಂಡಿದ್ದೆ. ಓ, ಅವತ್ ನಾನು ಕೂಡ ನಿಮ್ಗೆ ಫೋನ್ ಟ್ರೈ ಮಾಡಿದ್ದೆ, ಬಿಸಿ ಬರ್ತಿತ್ತು. ನೀವು ನಿಮ್ ಹುಡುಗಿ ಹತ್ರ ಮಾತಾಡ್ತಿದ್ರಾ? ಅವತ್ ನಂಗೆ ಅರ್ಥ ಆಗ್ಲಿಲ್ಲ, ನೀವು ಫೋಟೋ ಹಾಕಿ ಯಾರು ಗುಡ್ ನೈಟ್ ಹೇಳ್ತಿದ್ದೀರಾ ಅಂತ. ಈಗ ಅರ್ಥ ಆಯ್ತು. ಓ, ಅವತ್ ಮಿಸ್ಸುವೆ ನಂಗೆ ಫೋನ್ ಮಾಡೋಳ. ಛೇ, ಇದು ಗೊತ್ತಿಲ್ದೆ ಏನೇನೋ ಅನ್ಕೊಂಡ್ಬಿಟ್ನಲ್ಲ. ಮಿಸ್, ನೀವೇ ನನ್ನ ಸ್ಟೇಟಸ್ ನೋಡಿದ್ರಾ? ನಾನ್ ನೋಡಿರೋದು ಸಹ ನಿಮ್ಗೆ ಗೊತ್ತಿಲ್ಲ ಅಲ್ಲ? ಬಿಡಿ, ನಮ್ ವಿಷಯ ಎಲ್ಲ ನಿಮ್ಗೆ ಯಾಕೆ? ನೀವ್ ನಿಮ್ ಹುಡುಗಿ ಜೊತೆ ಮಾತಾಡೋದ್ರಲ್ಲೇ ಬಿಸಿ ಇರ್ತೀರಾ ಅಲ್ವಾ? ನೀವೇನ್ ಕಡಿಮೆನಾ? ಯಾವಾಗ ನೋಡಿದ್ರು ದೊರೆ ದೊರೆ ಅಂತಾನೆ ಇರ್ತೀರಾ. ಶ್ರೀ, ನಾನ್ ದೊರೆ ಅಂತ ಹೇಳ್ತಿದ್ದು ನಿಮ್ನ. ಏನ್ ಮಿಸ್? ಏನಿಲ್ಲ ಬಿಡಿ. ಸುಮಾ ಆಗ್ಲಿಂದ ಕಾಲ್ ಮಾಡ್ತಿದ್ದಾಳೆ, ಏನೋ ಮುಖ್ಯವಾದ ವಿಷಯ ಇರ್ಬೇಕು. ನಾನು ಹೊರಡ್ತೀನಿ. ನೀವು ಬಿಟ್ಟೋಗ್ಬಿಟ್ರೆ ನನ್ನ ಜೀವನ ಹೆಂಗೆ? ಏನು? ಅದು ಹೊಸಿ ದಿಗ್ಲಾಯ್ತೈತೆ ಮಿಸ್ಸು. ನಮ್ಮ ಹುಡುಗಿತವ ಪ್ರೀತಿ ಹೇಳ್ಕೊಳಮ್ಮ ಅನಿಸ್ತೈತೆ, ಆದರೆ ಹೆಂಗೆ ಹೇಳೋದಂತ ಗೊತ್ತಾಯ್ತಾ ಇಲ್ಲ. ಸಹಾಯ ಮಾಡ್ತೀರಾ? ನಾನೇನ್ ಸಹಾಯ ಮಾಡಕ್ಕಾಗತ್ತೆ? ನೀವು ಹೋಗ್ಬೇಡಿ, ನನ್ನ ಜೊತೆ ಬನ್ನಿ. ಅವ್ರ ತಾವು ಹೇಳ್ಕೊಳಕ್ಕೂ ಮೊದಲು ಒಂದು ಕಿತ ನಿಮ್ಮ ಮುಂದೆ ಅಭ್ಯಾಸ ಮಾಡ್ಕೊತೀನಿ, ಸರಿನಾ? ಪ್ಲೀಸ್ ಮಿಸ್ಸು. ಏನ್ ಶ್ರೀ ಇದೆಲ್ಲ? ನಮ್ಮೊಬ್ಬ ಕನ್ನಡಾಂಬೆ ತಾಯಿ ಭುವನೇಶ್ವರಿ ದೇವಿ. ನಮ್ಮ ಹುಡುಗಿಗೆ ನಮ್ಮಂಗೆ ಕನ್ನಡ ಅಂದ್ರೆ ಪ್ರಾಣ. ಪ್ರೀತಿ ಹೇಳ್ಕೊಳಕ್ಕೆ ತಾಯಿ ಆಶೀರ್ವಾದ ಬೇಕಲ್ಲವ್ರ.
ಇದೆಲ್ಲ ಏನ್ ಶ್ರೀ? ಇದು ನಮ್ಮ ಹಳ್ಳಿ ಸಂಪ್ರದಾಯ. ಮನ್ಸಿಗೆ ಇಷ್ಟ ಆಗಿರೋ ಹುಡುಗಿಗೆ ಸೀರೆ ಬಳೆ ಅರ್ಶಿನ ಕುಂಕುಮ ಕೊಟ್ಟು ಹೂವು ಮುಡಿಸಿ ಜೀವನ ಪೂರ್ತಿ ಸಂದಾಗಿ ನೋಡ್ಕೊತೀನಿ ಅಂತ ಹೇಳೋದು ನಮ್ಮ ಕಡೆ ವಾಡಿಕೆ. ಹುಡುಗಿಗೆ ಇಷ್ಟ ಇದ್ರೆ ಮಾತ್ರ, ಬಲವಂತ ಏನಿಲ್ಲ. ನಿಮ್ಮ ಹುಡುಗಿ ತುಂಬ ಅದೃಷ್ಟ ಮಾಡಿದಾಳೆ ಶ್ರೀ. ನಮ್ಮ ಹುಡುಗಿಗಿಂತ ನಾನು ಸನೇ ಅದೃಷ್ಟವಂತ ಮಿಸ್ಸು. ನನ್ನಂಥ ಹುಡುಗನಿಗೆ ಅಂಥ ಹುಡುಗಿ ಸಿಗೋದು ತಮಾಷೆನಲ್ಲ. ನಿಮಗೇನು ಕಮ್ಮಿ? ಅವಳು ಬರಲಿ, ನಾನೇ ಅವಳಿಗೆ ಹೇಳ್ತೀನಿ. ಶ್ರೀ ಅಂತ ಒಳ್ಳೆ ಹುಡುಗ ಸಿಗೋದು ತುಂಬ ಅಪರೂಪ. ಯು ಆರ್ ಲಕ್ಕಿ ಅಂತ. ನಿಮ್ಮ ಮಾತು ಕೇಳಿದ್ಮ್ಯಾಕೆ ಧೈರ್ಯ ಬರ್ತೈತೆ ಮಿಸ್ಸು. ನಿಮಗೆ ನನ್ನ ಹುಡುಗಿ ಬಗ್ಗೆ ಹೇಳ್ತೀನಿ. ನಮ್ಮ ಹುಡುಗಿ ಒಂಥರ ಪಟಾಕಿ ಇದ್ದಂಗೆ, ಮಾತು ಬೆಂಕಿ. ಯಾವನೂ ಅವಳ ಎದುರು ನಿಂದು ಮಾತಾಡೋಕ್ಕಾಗಿಲ್ಲ. ಹಂಗಂತ ವಾಚಳಿ ಅಲ್ಲ, ಅವಳು ಆಡೋ ಒಂದೊಂದು ಮಾತನಾಗೂ ಅರ್ಥ ಇರ್ತೈತೆ, ನ್ಯಾಯ ಇರ್ತೈತೆ. ನೀವು ಅವಳ ನೋಡಿದ್ದಲ್ಲಿ? ಫಸ್ಟ್ ಟೈಮ್ ನೋಡಿದ್ದು ಮಾರ್ಕೆಟ್ನಾಗೆ. ಮೊದಲನೇ ಕಿತ ನೋಡಿದಾಗ್ಲೇ ಅಣ್ಣ ಔಟು. ಪಿಕ್ಚರ್ನಾಗ ತೋರಿಸ್ತಾರಲ್ಲ, ಹಂಗಿತ್ತು ನಮ್ಮ ಹುಡುಗಿ ಎಂಟ್ರಿ. ಯಾವನ ಕಳ್ಳ ಬ್ಯಾಗ್ ಕಿತ್ಕೊಂಡು ಓಡೋದ. ಮಾರ್ಕೆಟಾಗ ಆಟೊಂದು ಜನ ಇದ್ರು, ನಮ್ಮ ಹುಡುಗಿ ಹೆಲ್ಮೆಟ್ ತಗೊಂಡು ಬೀಸಿದ್ಲು ನೋಡಿ, ಸಿಗಾಕಂಡ ಕಳ್ಳ ನನ್ನ ಮಗ. ಅವಳು ಯಾವ ಊರು, ಹೆಸರೇನು ಒಂದು ಗೊತ್ತಿರಲಿಲ್ಲ. ನಾನು ಯಾವತ್ತೂ ಹುಡುಗಿರಿಂದ ಓದೋನಲ್ಲ ಮಿಸ್ಸು. ಅವಳು ಮತ್ತೆ ಸಿಕ್ತಾಳು ಇಲ್ಲ ಅಂದ್ಕೊಂಡು ಸುಮ್ಕ ಆಗಿದ್ದೆ. ಆದರೆ ಭಗವಂತ ಎಲ್ಲ ಮೊದಲೇ ಬರ್ದಿಟ್ಟಿರ್ತಾನೆ ಅಂತಾರಲ್ಲ, ಹಂಗೆ ನಾನು ಮತ್ತೆ ನಮ್ಮ ಹುಡುಗಿನ ಅವತ್ತು ನೋಡಿದೆ. ಎಲ್ಲೇಳಿ? ಅವಳ ಮನೆ ಮುಂದೆ. ಏಳನೇ ಕಿತ ನೋಡ್ದಾಗ್ಲಂತೂ ಫಿಕ್ಸು, ಇವಳೇ ನನ್ನ ಹುಡುಗಿ ಅಂತ ತೀರ್ಮಾನ ಮಾಡ್ಬಿಟ್ಟೆ. ಅಂಥದ್ದೇನು ಮಾಡಿದ್ಲು ಅಂತ ಯೋಚನೆ ಮಾಡ್ತಿದ್ದೀರಾ? ಸೀದಾ ಬಂದು ನನ್ನ ಕಾಲರ್ ಪಟ್ಟಿ ಇಟ್ಕೊಂಡು ಕುತ್ತಿಗೆಗೆ ಈಳ್ಗೆ ಮನೆ ಮಣಗ್ಬಿಟ್ಲು. ಅವಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಒಂದು ಕ್ಷಣಕ್ಕೆ ಉಸಿರೇ ನಿಂತೋಗಿತ್ತು. ಅಂತ ಹುಡುಗಿ ನಾನು ಎಲ್ಲೂ ನೋಡೇ ಇರಲಿಲ್ಲ ಮಿಸ್ಸು. ಶ್ರೀ, ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ನಮ್ಮ ಹುಡುಗಿ ಬಗ್ಗೆ. ಆದ್ರೆ ನಿಮ್ ಕುತ್ತಿಗೆ ಮಿಸ್ಸು, ನಮ್ಮ ಹುಡುಗಿ ನೋಡ್ಬೇಕು ತಾನೆ, ಬನ್ನಿ. ಬನ್ನಿ ಮಿಸ್. ಬಂಗಾರ, ನಿಂತವ ಒಂದು ಇಸ್ಯ ಹೇಳ್ಬೇಕು. ಏನು ಇಸ್ಯ? ಕಂಟಿನ್ಯೂ ನಿಂತವ ಹೇಳ್ತಾನಂತ ಅಂದ್ಕೊಂಡಿದ್ದೆ. ಖಂಡಿತ ಹೇಳ್ತಾನೆ, ಹೊಸಿ ಸೌಮ್ಯ ತಗೋತಾನೆ ಆಟೆ. ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಿ? ಅದು ಬಂಗಾರ, ಕಂಟಿ ಯಾವುದೇ ಹುಡುಗಿನ ಇಷ್ಟಪಡ್ತಿರೋದು ದಿಟನೆಯ.
ಅದನ್ನವನು ನೇರವಾಗಿ ಹೇಳಲಿಲ್ಲ. ಆದರೆ ಅವನ ಮಾತು ನಡವಳಿಕೆ ಅದರಿಂದ ನನ್ಗೆ ಗೊತ್ತಾಯ್ತು. ನಿಮ್ಗೆ ಹೆಂಗೆ ಗೊತ್ತಾಯ್ತು? ದಿಟ ಏಳು. ಅವ್ನು ನಿಮ್ಮ ತವ ಯೋನೋ ಏಳವನೆ ಅಲ್ವ್ರ? ಏಳಿ. ಆದರೆ ಅದನ್ನವನು ನೇರವಾಗಿ ಹೇಳಲಿಲ್ಲ. ಅವ್ನು ಮದುವೆ ಎಸೆದಾಗ ನಿನ್ನ ಸಾನೆ ತಲೆ ಕೆಡಿಸ್ಕೊಂಡಿದ್ಯಲ್ಲ, ಊರಿಗೆ ಹೋದ್ಮ್ಯಾಕೆ ಅವನ ಮನಸ್ಥಿತಿ ಹೆಂಗಾಯ್ತು ಅಂತ ನಾನೇ ಅವನ ತಕ ಕೇಳಿದೆ. ಸುತ್ತಿ ಬಳಸಿ ಉತ್ತರ ಕೊಟ್ಟ. ಅವನು ಬೇಡ, ಇನ್ನು ಯೋನು ಏಳ್ಬೇಡಿ. ನೀವು ನನ್ನ ತವ ಯೋನು ಏಳು ಇಲ್ಲ, ನಾನು ಯೋನು ಕೇಳಿಸ್ಕೊಂಡು ಇಲ್ಲ. ನಮ್ಮ ಕಂಟಿ ಸ್ಯಾನೆ ಮುಗ್ದ ಕಣ್ರಿ. ಚಂದ್ರು ಮತ್ತೆ ವಸು ಓದ್ಕೊಂಡವ್ರೆ, ಅವ್ರ ಮಧ್ಯೆನೇ ಹೊಂದಾಣಿಕೆ ಆಗಲಿಲ್ಲ. ಇನ್ನು ನಮ್ಮ ಕಂಟಿ ಓದು ಬರ ಒಂದು ಗೊತ್ತಿಲ್ದಿರೋ ಹುಡುಗ. ಅವನ ಜೀವನದಾಗೆ ಬರೋ ಹುಡುಗಿ ಗುಣ ನಡತೆ ಜವಾಬ್ದಾರಿ ಎಲ್ಲನೂ ಹೊಂದಿಸ್ಕೊಂಡು ಹೋಗೋಂಥಳಾಗಿರ್ಬೇಕು. ಅಂತ ಹುಡುಗಿನ ನಾನೇ ಹುಡುಕ್ತೀನಿ. ಈ ಮನೆಗೆ ಸೊಸೆಯಾಗಿ ಬರೋಳಿಗೆ ಸ್ಯಾನೆ ಜವಾಬ್ದಾರಿ ಇರ್ತೈತೆ. ಆ ಸ್ಥಾನಕ್ಕೆ ಬರೋಳು ಯಾವಳೋ ಒಬ್ಳು ಅಂತ ಆಗಬಾರ್ದು. ಅದಕ್ಕೆ ಬಾಳೋ ಬಯಕೆ ಇದು ಜನುಮದ ಬೆಸುಗೆ ಕೊನೆಯಾಗದ ಕಡೆಗೆ ಕರೆದೊಯ್ಯುವೆ ನನ್ನ ಹುಡುಗಿ. ಮಂಡ್ಯದ ಗಂಡ ಇದ್ದ ಮಂಡಿ ಉರ್ಕೊಂತೀವಿ. ಇಲ್ಲಿ ತನಕ ಯಾರ ಮುಂದೆನೋ ಮಂಡಿ ಉರ್ ಕುಂತವನೇ ಅಲ್ಲ, ಇನ್ಮ್ಯಾಗ ಕೂರೋದು ಇಲ್ಲ. ಇರುತ್ತೆ ಅಂತ ಆಗಿರೋದೆ ನಿಮ್ಮ್ಯಾಗ ಮಿಸ್ಸು.
ಕಡಿಕೆ ಒಬ್ಬ ಅವಳೆ. ಬಲ್ಗಡೆ ಜಾಗ ನಿಮ್ದೆಯ. ಕಾವೇರಿ ತಾಯಿ ಜೀವ ಕೊಟ್ಟವಳೆ, ಕನ್ನಡದ ತಾಯಿ ಪ್ರೀತಿ ಕೊಟ್ಟವಳೆ. ನನ್ನ ಜೀವ ಮತ್ತು ಪ್ರೀತಿ ಎರಡು ನಿಮಗೆ ಕೊಡ್ತೀನಿ ಮಿಸ್ಸು. ನನ್ನ ಮನ್ಸೊಳಕ್ಕೆ ನೀವು ಬಂದು ವರ್ಷನೇ ಆಗೋಯ್ತು. ನನ್ನ ಮನೆ ಒಳಕ್ಕೆ ಸೇರೋದು ಬಲಗಾಲಿಟ್ಟು ಬರ್ತೀರಾ ಮಿಸ್ಸು? ಮುಗಿಸಿ ಪಟಾಕಿ ಹಚ್ಚೇನಿಲ್ಲ ಇಲ್ಲ ಅತ್ತಿಗೆ ಉಪ್ಪಣ್ಣ ಮೇಲೆ ಹಚ್ಚು ಮಾತು. ಇಲ್ಲ ಶ್ರೀ, ನನ್ ಕ್ಷಮಿಸಿ, ನನಗೊಪ್ಪಿಗೆ ಇಲ್ಲ. ಮಿಸ್ಸು, ನಿಮ್ಮ ಮನ್ಸಲ್ಲಿ ಈ ಥರ ಎಲ್ಲ ಯೋಚನೆ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಐ ಆಮ್ ಸಾರಿ. ನಾನು ನಿಮ್ಮನ್ನ ಬರೀ ಫ್ರೆಂಡ್ ಆಗಷ್ಟೇ ನೋಡಿದ್ದು ಶ್ರೀ. ನೀವು ಇನ್ಯಾರೋ ಹುಡುಗಿನ ಇಷ್ಟಪಡ್ತೀರಾ ಅಂತಲೇ ನಾನು ಈಗ ಬಂದಿದ್ದು. ನೋಡಿ, ನನಗೆ ನಿಮ್ಮ ಮೇಲೆ ತುಂಬ ಗೌರವ ಇದೆ. ಪ್ಲೀಸ್ ಈ ಥರ ಏನೇನೋ ಆಸೆಗಳು ಇಟ್ಕೊಂಡು ಆ ಗೌರವನ ಕಳ್ಕೋಬೇಡಿ. ಮತ್ತೆ ಇನ್ಯಾವತ್ತೂ ನನ್ನ ಭೇಟಿ ಆಗಕ್ಕೆ ಬರಬೇಡಿ. ಬಾಯ್. ನಿಮಗ್ ಮಾತ್ರ ಆಟ ಆಡ್ಸಕ್ ಬರುತ್ತೆ ಅನ್ಕೊಂಡಿದ್ದೀರಾ? ನೀವು ದಾಸ ಆಗೋದೇನ್ ಬೇಡ ಶ್ರೀ. ಯಾವತ್ತಿಗೂ ನನ್ ದೊರೆ ಆಗಿರಿ.
ಏನ್ ಹಾಗೆ ನೋಡ್ತಿದ್ದೀರಾ? ಇನ್ನೂ ಬಿಡ್ಸಿ ಹೇಳ್ಬೇಕಾ? ನೀವಂದ್ರೆ ನಂಗೂ ತುಂಬಾ ಇಷ್ಟನೇ ಶ್ರೀ. ಹುಂಡಿಗೆಯ ಒಳಗೆ ತೋಪು ಸಿಡಿದಂಗೆ ಎದೆಗಿಳಿದಳು ಸೀದಾ ಸೋನೆ ಮಳೆಯಂಗೆ.